ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಸಿಂಪಲ್ ಆಗಿ 5 ನಿಮಿಷದಲ್ಲಿ ಮಾಡುವ ಸೋರೆಕಾಯಿ ರೈತ ಮಾಡುವ ವಿಧಾನ. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಆದಷ್ಟು ಎಳೆ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದನ್ನು ತೊಳೆದು ಗ್ರೇಟ್ ಮಾಡ್ಕೊಳ್ಳೋಣ. ಒಂದು ಬಟ್ಟಲಿಗೆ ಹಾಕಿ 1 ಗ್ಲಾಸ್ ನೀರನ್ನು ಹಾಕೊಳ್ಳೋಣ. 5 ನಿಮಿಷ ಕುದಿಯಲು ಬಿಡಿ. ಸೋರೆಕಾಯಿಲಿ ನೀರಿನಂಶ ಇರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ. ಅಷ್ಟಾಗಿ ಸೋರೆಕಾಯಿ ತಿನ್ನೋಕ್ಕೆ ಯಾರೂ ಅಷ್ಟು ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಸೋರೆಕಾಯಿ ಬೆಂದಿದೆ. ಇದರಲ್ಲಿ ನೀರಿದ್ದರೂ ಪರವಾಗಿಲ್ಲ, ತಣ್ಣಗಾಗಲಿಕ್ಕೆ ಬಿಡಿ. ಇವಾಗ ತಣ್ಣಗಾಗಿದೆ. ಒಂದು ಬೌಲಿಗೆ ಹಾಕ್ಕೊಂಡು 1 ಕಪ್ಪು ಮೊಸರು ಹಾಕೊಳ್ಳೋಣ. ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ 2 ಹಾಕೊಳ್ಳೋಣ. 1 ಕಪ್ಪು ದಾಳಿಂಬೆ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಚಾಟ್ ಮಸಾಲ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನೀರಿನಂಶ ಇರೋದ್ರಿಂದ ಬೇಗನೆ ಜೀರ್ಣವಾಗುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು ನೀಡುತ್ತೆ. ಇದರ ಜೊತೆಗೆ ಚಪಾತಿನೂ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ ಸೋರೆಕಾಯಿ ರೈತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.